ಹಾಗೆ ನನಗೆ ಅನೇಕ ಹಿತೈಷಿಗಳು ಹೇಳ್ತಾ ಇದ್ರು, ನೀವು ಜಾಸ್ತಿ ದಿನ ಇರುವುದಿಲ್ಲ, ಮದುವೆ ಬೇರೆ ಆಗಿರಲಿಲ್ಲ ನನಗೆ. ಈ ಪವರ್ ಮತ್ತು ದೇವರು ನನಗೆ ಎಷ್ಟೋ ಶಕ್ತಿ ಅವತ್ತು ಕೊಟ್ಟಿದ್ದು, ಆರ್ಥಿಕ ಶಕ್ತಿ ಅವತ್ತು ಇತ್ತು. ಯೌವನ, ಹಣ, ಅಧಿಕಾರ, ಈ ಮೂರು ಒಂದು ಕಡೆ ಸೇರಬಾರ್ದಂತೆ. ಈ ಮೂರು ಸೇರಿದ್ರೆ ಬಹಳ ಡೇಂಜರು ಅಂತೇಳಿ ನನಗೆ ಹಿರಿಯರು ಅವತ್ತು ಹೇಳಿದರು. ಆವತ್ತಿಂದನೇ ಸ್ವಲ್ಪ ನಾನು ನನ್ನ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಆ ಸ್ಥಾನನ ಯಾವ ರೀತಿ ಗೌರವವನ್ನು ಮಾಡ್ಕೊಳ್ಬೇಕು ಮಾಡ್ಕೊಂಡು ಬಂದೆ. ಇವತ್ತು ಈ ಸ್ಥಾನದಲ್ಲಿ ಏನು ಕೂತಿದ್ದೀನಿ, ಐ ಆಮ್ ಟೆಲಿಂಗ್ ಯು ವಿತ್ ಹೋಲ್ ಹಾರ್ಟೆಡ್, ಮೈ ಮೈಂಡ್ ಈಸ್ ವೆರಿ ಕ್ಲಿಯರ್. ಯಾರ ಮೇಲೂ ಈ ಸ್ಥಾನದಿಂದ ದ್ವೇಷ ಮನೋಭಾವ ನನ್ನ ಮನಸ್ಸಿನಲ್ಲಿ ಯಾವ ಥರದ ಆಲೋಚನೆ ಇಲ್ಲದೆ ಕ್ಲೀನ್ ಹಾರ್ಟ್ನಿಂದ ಈ ರಾಜ್ಯದ ಜನತೆ ಸೇವೆ ಮಾಡಬೇಕು ಅಂತ ಇದ್ದೇನೆ. ಅದನ್ನ ಯಾರಿಗೂ ಕೂಡ ನಿಮ್ಮ ಮೇಲೆ, ಬಟ್ ಪಾಲಿಟಿಕ್ಸ್ ಅಲ್ಲಿ ಹಂಗಂತ ಹೇಳ್ಬಿಟ್ಟು ದುರುಪಯೋಗ ಆಗಬಾರ್ದು. ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಬೇಕು, ನಿಮ್ಮ ಟೀಕೆ ಬೇಕು, ಅವ್ರದ್ದು ಬೇಕು, ನನಗೆ ಅವ್ರ ಸಲಹೆನೂ ಬೇಕು, ನಿಮ್ಮ ಟೀಕೆನೂ ಬೇಕು. ಲೆಟ್ ಅಸ್ ಫೈಟ್ ಫಾರ್ ದಿಸ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್. ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡೋಣ. ಸೊ ಅಲ್ಟಿಮೇಟ್ಲಿ ಏನು ನೀವು ಬಂದಿರೋದು ಎಂತಕ್ಕೆ, ಜನ ಸೇವೆ ಮಾಡಬೇಕು ಅಂತ. ನಾನು ಬಂದಿರೋದು ಎಂತಕ್ಕೆ, ನಾವು ಜನ ಸೇವೆ ಮಾಡಬೇಕು ಅಂತ. ಅಲ್ಟಿಮೇಟ್ಲಿ ಎಲೆಕ್ಷನ್ 28ಕ್ಕೆ ಬರ್ತದೆ. ಜನ ಏನು ತೀರ್ಮಾನ ಮಾಡ್ತದೋ ನೀವು ಒಪ್ಕೊಂಡಿದ್ದೀರಿ, ನಾವು ಒಪ್ಕೊಳ್ಳೇಬೇಕಾಗ್ತದೆ. ಸೊ ಹಂಗೆ ಇಡೀ ಭಾರತದಲ್ಲಿ ಬೇಕಾದಷ್ಟು ದೊಡ್ಡ ದೊಡ್ಡ ಸಮಸ್ಯೆ ಇದೆ. ಆಸ್ ಎ ಟೀಮ್ ಕರ್ನಾಟಕ ಲೆಟ್ ಅಸ್ ಫೈಟ್. ಮೊನ್ನೆ ಪ್ರೈಮ್ ಮಿನಿಸ್ಟರ್ ಬಂದಿದ್ದರು. ನಾನು ಆ ಪ್ರೈಮ್ ಮಿನಿಸ್ಟರ್ಗೆ ನನಗೆ ಏನು ಗೌರವ ಕೊಡಬೇಕು, ನಾನು ಏನು ಹೇಳಬೇಕು ಅವ್ರಿಗೆ ನಾನು ಖಂಡಿತ ಹೇಳಿದ್ದೇನೆ. ರಾಜ್ಯದ ಹಿತಕ್ಕೋಸ್ಕರ ಇತಿಹಾಸದಲ್ಲಿ ಏನೇನು ನಡೆದಿದೆ ಅಂತ. ಬಿಕಾಸ್ ನಮ್ಮದು ದೊಡ್ಡ ಟ್ಯಾಲೆಂಟ್ ಪೂಲ್ ಇದೆ. ಈಗ ಬೆಳಗ್ಗೆ ನಾನು ಹೇಳ್ತಾ ಇದ್ದೆ, ಕೆಳಗಡೆ ಈಗ ನಮ್ಮ ಯುವ ಶಕ್ತಿ ಕೌಶಲ್ಯ, ನೀವು ಬೇಕಾದಷ್ಟು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದಿರಿ. ಇವತ್ತು ಕೆಳಗಡೆ ಹೋಗಿದ್ದೆ ನಾನು, ವಿಶ್ವ ಕೌಶಲ್ಯ ದಿನ ಇದೆ. ಸೊ ನಮ್ಮಲ್ಲಿ ಒಂದು ದೊಡ್ಡ ಶಕ್ತಿ ಇದೆ. ಇವತ್ತು 30,000 ಜನ ಇಂಜಿನಿಯರ್ಸು ಸೀಟ್ಗಳ ವೇಕೆಂಟ್ ಇದೆ ಅಂತೇಳಿ ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ನನಗೆ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾ ಇದ್ರು. ಸೊ ಇಷ್ಟು ದೊಡ್ಡ ರಾಜ್ಯದಲ್ಲಿ ಇವತ್ತು ಬೆಂಗಳೂರು ನಗರದಲ್ಲಿ ಜನ ಬಂದು ಎಷ್ಟು ಜನ ಬರ್ತಾ ಇದ್ದಾರೆ ಅಂತಂದ್ರೆ 50-60 ಲಕ್ಷ ಇತ್ತು. ಕೆಂಗಲ್ ಹನುಮಂತನವರು ಈ ಮುಖ್ಯಮಂತ್ರಿ ಆಗಿದ್ದಾಗ, ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿದ್ದಾಗ 7-8 ಲಕ್ಷ ಇತ್ತು. ಕಮಿಷನರೇಟ್ ಆದಾಗ ಬರೀ 10 ಲಕ್ಷ ಇತ್ತು. ಬೆಂಗಳೂರು ಪೊಲೀಸ್ ಕಮಿಷನರೇಟ್ ಹೊಸದಾಗಿ ಮಾಡಿದಾಗ ಇವತ್ತು 1.5 ಕ್ರೋರ್ಸ್ ಆಗಿದೆ. 1.4 ಕ್ರೋರ್ಸ್ ವೆಹಿಕಲ್ ಇದೆ. ಇಷ್ಟು ಜನಕ್ಕೆ ನೀರು ಬೇಕು, ಇಷ್ಟು ಜನಕ್ಕೆ ಜಾಗ ಬೇಕು. ರೋಡ್ಗಳೇನು ಅಗಲ ಮಾಡಕ್ ನಾವು ಆಗ್ತಾ ಇಲ್ಲ. ಈ ಸಮಸ್ಯೆನ ನಾವು ಯಾರು ಹೊರಗಡೆಯಿಂದ ಬಂದವರು ಯಾರು ವಾಪಸ್ ಹಳ್ಳಿಗೆ ಹೋಗ್ತಾ ಇಲ್ಲ. ನಾನು ಸಮೇತ ಎಷ್ಟೋ ಜನ ಹೊರಗಡೆಯಿಂದ ಬಂದವರು ಬೆಂಗಳೂರಿಗೆ ಈ ವಾತಾವರಣ, ಈ ನೀರು, ಈ ಪರಿಸರ, ಈ ಜ್ಞಾನ, ವಿಜ್ಞಾನ ಎಲ್ಲ ನೋಡಿ ಯಾರು ಹೊರಗಡೆ ಹೋಗ್ತಾ ಇಲ್ಲ. ಹೌ ಟು ಸಾಲ್ವ್ ದಿಸ್ ಪ್ರಾಬ್ಲಮ್? ಓನ್ಲಿ ವಿ ಬೋತ್ ಹ್ಯಾವ್ ಟು ಜಾಯಿನ್ ಇಟ್ ಮಾಡಬೇಕು, ಎಲ್ಲ ವರ್ಕ್ ಮಾಡಬೇಕು. ನಾನು ಟಾಟಾ ಅವ್ರನ್ನ ಭೇಟಿ ಮಾಡಕ್ ಹೋಗಿದ್ದೆ, ರತನ್ ಟಾಟಾ ಅವ್ರನ್ನ ಭೇಟಿ ಮಾಡಕ್ ಹೋಗಿದ್ದೆ. SM ಕೃಷ್ಣ ಅವ್ರು ಕಳಿಸಿದ್ರು. ಆಗ ಏರ್ಪೋರ್ಟ್ನ ಇದು ಮಾಡಿ ಅಂತ ಹೇಳಿ ಮಾತಾಡ್ಕೊಂಬ ಅಂತ ಕಳಿಸಿದ್ರು. ಹೋದೆ. ಅದಕ್ಕೆ ಅವ್ರು ಏನು ಹೇಳಿದ್ರು, ನನಗೆ ಟಾಟಾ ಅವರು ಕುಂಡಿಸ್ಕೊಂಡು, ಇಲ್ಲ ಸ್ವಲ್ಪ ಏನೋ ಪ್ರಾಬ್ಲಮ್ ಆಯಿತು DK, ಐ ಆಮ್ ವೆರಿ ಸಾರಿ, ನನಗೆ ತೊಗೊಳಕ್ಕೆ ಇಷ್ಟ ಇಲ್ಲ. ಆಮೇಲೆ ನಾರಾಯಣಮೂರ್ತಿ ಅವರು ಅಧ್ಯಕ್ಷರು ಮಾಡಿದ್ರು. ನಾವು ನಮ್ಮ ಇನ್ಫೋಸಿಸ್ ನಾರಾಯಣಮೂರ್ತಿನ ಏರ್ಪೋರ್ಟ್ ಅಥಾರಿಟಿಗೆ ಅವತ್ತು ಕಾರ್ಪೊರೇಷನ್ಗೆ ಅಧ್ಯಕ್ಷರು ಮಾಡಿದ್ರು. ಈಗ ಅವತ್ತು ಚೀಫ್ ಸೆಕ್ರೆಟರಿ ಇದ್ದಾರೆ, ಅವರು ಅಧ್ಯಕ್ಷರಾಗಿರ್ತಾರೆ. ಈಗ ನಿಮಗೂ ಗೊತ್ತಿದೆ ಏರ್ಪೋರ್ಟ್ ಬಗ್ಗೆ. ಆ ಸಂದರ್ಭದಲ್ಲಿ ಅವ್ರು ಏನು ಹೇಳಿದ್ರು ಅಂದರೆ, ಇಫ್ ಯು ವಾಂಟ್ ಟು ವಾಕ್ ಫಾಸ್ಟ್, ವಾಕ್ ಅಲೋನ್. ಇಫ್ ಯು ವಾಂಟ್ ಟು ವಾಕ್ ಫಾರ್, ವಾಕ್ ಟುಗೆದರ್ ಅಂದರು. ಹಂಗೆ ಬಹಳ ದೂರ ಹೋಗ್ಬೇಕಾದ್ರೆ ಮುಂದಿನ 25 ವರ್ಷಕ್ಕೆ ಬೆಂಗಳೂರು ಕರ್ನಾಟಕ ರಾಜ್ಯವನ್ನ ದೊಡ್ಡದಾಗಿ ಬೆಳಿಬೇಕಾದ್ರೆ ನಾವಿಬ್ಬರು ಒಟ್ಟಿಗೆ ಸೇರಿ ಕೆಲಸ ಮಾಡಿದ್ರೆ ಮಾತ್ರ ಸಾಧ್ಯ. ಇವತ್ತು ಫೆಡರಲ್ ಸ್ಟ್ರಕ್ಚರ್ ನಾವು ಕೆಲಸ ಮಾಡಿದ್ವಿ. ಪ್ರೈಮ್ ಮಿನಿಸ್ಟರ್ಗೆ ಬೆಂಗಳೂರು ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ವಾಜಪೇಯಿನವರು ಅವತ್ತಿನ ಕಾಲದಲ್ಲಿ ಏನು ಹೇಳಿದ್ರು ಅಂತ ಹಿಂದೆ ನಾನು ಇಲ್ಲೇ ಹೇಳಿದ್ದೇನೆ. ಸೊ ಪ್ರೈಮ್ ಮಿನಿಸ್ಟರ್ ಕೂಡ ನಾನು ಭೇಟಿ ಮಾಡಿದಾಗ ಅವ್ರು ಹೇಳಿದ್ರು, DK, ಆಲ್ ವರ್ಲ್ಡ್ ಲೀಡರ್ಸ್, ಆಲ್ ಇನ್ವೆಸ್ಟರ್ಸ್ ಆರ್ ಲುಕಿಂಗ್ ಅಟ್ ಬ್ಯಾಂಗ್ಳೂರ್. ನಿಮಗೂ ಗೊತ್ತಿದೆ, ಬೆಂಗಳೂರಲ್ಲಿ ನೀವು ಎಜುಕೇಶನ್ ಮಿನಿಸ್ಟರ್ ಆಗಿದ್ರಿ, ನೀವೆಲ್ಲ ಬೇಕಾದಷ್ಟು ಇದ್ರಿ. ಬೆಂಗಳೂರಲ್ಲಿ 26 ಲಕ್ಷ IT ಪ್ರೊಫೆಷನಲ್ಸ್ ಇಲ್ಲಿದ್ದಾರೆ. 2 ಲಕ್ಷ ಫಾರಿನ್ ಪಾಸ್ಪೋರ್ಟ್ಸ್ ಇಲ್ಲಿದೆ. ಮೆಡಿಕಲ್ ಕಾಲೇಜಸ್ ಎಷ್ಟೋ ಜನ ಇಲ್ಲಿ ನಡೆಸ್ತಾ ಇದ್ದೀರಿ. 13,940 ಡಾಕ್ಟರ್ಸ್ ಬೆಂಗಳೂರಿನಲ್ಲಿ ತಯಾರಾಗ್ತಾ ಇದ್ದಾರೆ. 1 ಲಕ್ಷ HCO ಪ್ಯಾರಾಮೆಡಿಕಲ್ ಸ್ಟಾಫು ಎಲ್ಲ ತಯಾರಾಗ್ತಾ ಇದ್ದಾರೆ. ಇಡೀ ಭಾರತದಲ್ಲಿ ಎಲ್ಲಿ ಇಂಥ ಹ್ಯೂಮನ್ ರಿಸೋರ್ಸಸ್ ಇದೆ, ಎಲ್ಲಿ ಟ್ಯಾಲೆಂಟ್ ಪೂಲ್ ಇದೆ, ಇಂಥ ಟ್ಯಾಲೆಂಟ್ ಪೂಲ್ಗೆ ನಾವು ಯಾವ ರೀತಿ ಆಡಳಿತ ಕೊಡಬೇಕು ಇದನ್ನು ತಾವು ಯೋಚನೆ ಮಾಡಿ. ಈ ಬೆಂಗಳೂರು ನೀರು ಬೇಕು. ನಾನು ಯೋಚನೆ ಮಾಡಿದ್ದೀನಿ, ಬಹಳ ಕಷ್ಟ ಬೆಂಗಳೂರು ನೀರಿಗೆ, ಕುಡಿಯೋ ನೀರಿಗೆ. ನಾನು UD ಮಿನಿಸ್ಟರ್ ಆಗಿದ್ದಾಗ ಹೆಬ್ಬಾಳಿಂದ ಆಚೆ ಈ ನಾವು ಯಾರಿಗೂ ನೀರೇ ಕೊಡೋದು ಬೇಡ ಅಂತ BWCC ನನ್ನ ಕೈಲೇ ಸೈನ್ ಹಾಕ್ಸಿದ್ರು. ನಾನು UD ಮಿನಿಸ್ಟರ್ ಆಗಿದ್ದಾಗ. ಈಗ ಎಲ್ಲ ಹೋಗ್ಬಿಟ್ಟಿದೆ, ಉತ್ತರಕ್ಕೆ ಹೋಗ್ಬಿಟ್ಟಿದೆ. ಈಗ ಆ ನೀರು ಎಲ್ಲಿಂದ ತರ್ತೀರಿ? ದಟ್ ಇಸ್ ವೈ ವಿ ಆರ್ ಲುಕಿಂಗ್ ಅಟ್.
ಅದಕ್ಕೆ ಏನಾದ್ರು ಮಾಡಿ ಬೆಂಗಳೂರು ಸುತ್ತಮುತ್ತಲ ಹೆಸರುಘಟ್ಟ ಕೆರೆ ಇರ್ಬೋದು, ಹೊಸಕೋಟೆ ಕೆರೆ ಇರ್ಬೋದು, ತಿಪ್ಪಕೊಂಡಳ್ಳಿ ಕೆರೆ ಇರ್ಬೋದು, ಈ ಕಡೆ ಬೇರೆ ಬೇರೆ ಸುತ್ತಮುತ್ತ ಒಂದು 5-6 ಕೆರೆನ ಡೀಪನ್ ಮಾಡಿ ಅಂತರ್ಜಲ ಹೆಚ್ಚಿಸಬೇಕು ಅಂತೇಳಿ ಕೊನೆಗೆ ವಿವಿಧ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದೀವಿ. ಎಂಪ್ಲಾಯ್ಮೆಂಟ್ ಹ್ಯಾಸ್ ಬಿಕಮ್ ಇಡೀ ನಾರ್ತ್ ಈಸ್ಟ್ ಅವರೆಲ್ಲ ಬೆಂಗಳೂರಿಗೆ ಬಂದು ಸೇರ್ತಾ ಇದ್ದಾರೆ. ಅಸ್ಸಾಂ ಅವರು ಒಂದ್ ಕಡೆ ಹೊಸಕೋಟೆಯಲ್ಲಿ 10,000 ಯುವಕರಿಗೆ ಅಲ್ಲೊಂದು ಜಾಗದಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಸಂತೋಷ, ಟ್ರೈನಿಂಗ್ ಕೊಟ್ಬಿಟ್ಟು ಅವ್ರು ತೆಗೆದುಕೊಂಡು ಹೋಗಿ ಏನು ತೊಂದರೆ ಇಲ್ಲ. ಸೊ ಬೆಂಗಳೂರಿನ ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ. ಸೊ ಬೆಂಗಳೂರು ಬಹಳ ಪ್ರಸಿದ್ಧವಾಗಿದೆ. ಯಾರು ಬಿಲ್ ಬಂದವರು ಯಾರು ಹೋಗ್ತಾರೆ. ಇದಕ್ಕೆ ನಾವು ವಿಶ್ವ ನಮ್ಮನ್ನ ನೋಡ್ತಾ ಇದೆ. ನಾನು ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಹೇಳಿದೆ, ದಿ ವರ್ಲ್ಡ್ ಈಸ್ ಲುಕಿಂಗ್ ಅಟ್ ಬ್ಯಾಂಗ್ಳೂರ್ ಅಂಡ್ ಥ್ರೂ ಬ್ಯಾಂಗ್ಳೂರ್ ಅಂಡ್ ಕರ್ನಾಟಕ ಇಂಡಿಯಾ ಹ್ಯಾಸ್ ಟು ಗ್ರೋ. ಸೊ ಅದಕ್ಕೆ ಜೊತೆಲಿ ಸೇರಿ ಕೆಲಸ ಮಾಡೋಣ ಅಂತ ನಾನು ಇವತ್ತು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಹಂಗೆ ತಾವು ಯೋಚನೆ ಮಾಡಕ್ ಹೋಗ್ಬೇಡಿ, ವಿಲ್ ವರ್ಕ್ ಟುಗೆದರ್. ನನಗೆ ದ್ವೇಷ, ಮನೋಭಾವ, ಮತ್ತೊಂದು ಕೆಲವರೆಲ್ಲ ಪಾಲಿಟಿಕ್ಸ್ ಮಾಡ್ತಾರೆ. ಪಾಲಿಟಿಕ್ಸ್ ಯಾರು ಬೇಕಾದ್ರು ಐನೋ ಯಾರು ಏನೇನು ಪಾಲಿಟಿಕ್ಸ್ ಮಾಡ್ತಾರೆ, ಕೇಸ್ಗಳು ಮತ್ತೊಂದು ಎಲ್ಲ ನೋಡಿದ್ವಿ. ಬಟ್ ಸ್ಟಿಲ್ ಆ ಟೀಕೆಗಳನ್ನೆಲ್ಲ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನ ಏನೇನೋ ಟೀಕೆಗಳು ಮಾಡ್ತಾರೆ. ಐ ನೋ ದಟ್ ಟೀಕೆಗಳು ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ. ಅಲ್ಟಿಮೇಟ್ಲಿ ಇಟ್ ಇಸ್ ನಾಟ್ ಪರ್ಮನೆಂಟ್ ಟೀಕೆಗಳೆಲ್ಲ. ಬಟ್ ನಾವೇನು ಮಾಡ್ತೀವಿ ಅಂತ ಬಹಳ ಮುಖ್ಯ. ಮೀಡಿಯಾ ಈಸ್ ಆಲ್ಸೋ ಗೈಡಿಂಗ್ ಅಸ್. ಇದಾದ್ಮೇಲೆ ನಾವು ನೀವೇನಾದ್ರು ತಪ್ಪು ಮಾಡಿದ್ರೆ ಎದುರುಗಡೆ ವಿಧಾನಸೌಧ ಎದುರುಗಡೆನೆ ಹೈಕೋರ್ಟ್ ಇದೆ. ದೇ ವಿಲ್ ಆಲ್ಸೋ ಡೂ ದಟ್. ಹಂಗೆ ಈ ಸಂದರ್ಭದಲ್ಲಿ ತಮ್ಗೆ ಹೇಳಿದ್ರಷ್ಟೇ. ಈಗ ನಾನಲ್ಲಿ ಹೇಳಿದೆ, ಈಗ ಬಿಡದಿ ವಿಚಾರದಲ್ಲಿ ಕೊಟ್ಟಿದ್ದೀರಿ. ಐ ಆಮ್ ಸೋ ಹ್ಯಾಪಿ, ತೊಂದರೆ ಇಲ್ಲ, ನೀವು ಡಿಸ್ಕಸ್ ಮಾಡಿ. ನಾವು ತಪ್ಪು ಮಾಡಿದ್ರೆ ಲೆಟ್ ಅಸ್ ರೆಕ್ಟಿಫೈಡ್. ನನಗೇನು ಹಾರ್ಡ್ ಅಂಡ್ ಫಾಸ್ಟ್ ರೋಲ್ ಏನಿಲ್ಲ. ಬಟ್ ಏನು ಅವತ್ತು ಕುಮಾರಸ್ವಾಮಿ ಅವರ ಆಲೋಚನೆ ಇತ್ತಲ್ಲ, ಅದು ನಾನು ಒಪ್ಪುದ್ನಲ್ಲ. ನಾನು ಬಿಡದಿ ಈಗ ಮಹಾರಾಷ್ಟ್ರ ಚೀಫ್ ಮಿನಿಸ್ಟರು